ಸಮಾಜದ ನಿರ್ಮಾಣ ಮಾಡುವ ದೃಷ್ಟಿಯಲ್ಲಿ ಡಿ ದೇವರಾಜ್ ಅರಸು ಅವರ ಕೊಡುಗೆಯನ್ನ ನಾವಿಂದು ನೆನೆಯಲೇಬೇಕು ಎಂದು ತಹಶೀಲ್ದಾರ್ ಜಿ ಸುರೇಂದ್ರಮೂರ್ತಿ ಹೇಳಿದರು. ಕೆಆರ್ ನಗರ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ, ಪುರಸಭೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಅರಸು ಯುವಕರ ಸೇವಾ ಅಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಡಿ ದೇವರಾಜ್ ಅರಸು ಅವರ 111ನೇ ಜಯಂತಿಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರವನ್ನ ಇಕ್ಕಟ್ಟನ್ನ ಕಡಿಮೆಗೊಳಿಸುವ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತಂದು ಸಮಾಜವನ್ನ ನಿರ್ಮಿಸಲು ಅಪಾರವಾಗಿ ಶ್ರಮಿಸಿದವರು ಎಂದರು. ಸೂರು ಇಲ್ಲದವರಿಗೆ ಸೂರು ನೀಡುವ ವ್ಯವಸ್ಥೆ, ಜೀತ ಪದ್ಧತಿಯನ್ನ ಹೋಗಲಾಡಿಸುವ ವ್ಯವಸ್ಥೆಯನ್ನ ಜಾರಿಗೆ ತರುವ ಮೂಲಕ ಸಮಾಜದಲ್ಲಿ ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡಿದ ಮಹನೀಯರು ದೇವರಾಜ್ ಅರಸು ಅವರು. ನಾನು ಪಿರಿಯಾಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಬೆಟ್ಟದ ತುಂಗದಲ್ಲಿರುವ ಅವರ ಬಾಲ್ಯದ ಕುರುಹುಗಳಿರುವಂತಹ ಮನೆಯನ್ನ ನೋಡಿದ್ದು ನನ್ನೊಳಗೆ ಒಂದು ಅಪಾರ ಸಂತೋಷವನ್ನ ತಂದಿದೆ. ಈ ಸಂದರ್ಭದಲ್ಲಿ ಅದನ್ನು ನೆನೆಯುವುದು ಹೆಮ್ಮೆಯ ವಿಷಯ ಎನಿಸುತ್ತಿದೆ ಎಂದರು. ಸಮಾರಂಭದಲ್ಲಿ ಡಿ ದೇವರಾಜ್ ಅವರ ಕುರಿತು ಉಪನ್ಯಾಸ ನೀಡಲು ಆಗಮಿಸಿದ್ದ ಉಪನ್ಯಾಸಕ ಲೋಕೇಶ್ ಅವರು ಮಾತನಾಡುತ್ತಾ, ಕರ್ನಾಟಕ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಕ್ರಾಂತಿಕಾರಿ ಬದಲಾವಣೆಯನ್ನ ತಂದಂತವರು, ಅವರ ಸಾಲಿನಲ್ಲಿ ನಿಲ್ಲುವವರು ಡಿ ದೇವರಾಜ್ ಅರಸು ಅವರು. ಇವರನ್ನ ಹಿಂದುಳಿದ ವರ್ಗದವರ ಹರಿಕಾರ, ಸಾಮಾಜಿಕ ಕ್ರಾಂತಿಕಾರಿಯಾಗಿಯೂ ಇವರನ್ನ ನೋಡಲಾಗುತ್ತದೆ. ಮೈಸೂರು ಅರಸರ ಹತ್ತಿರ ಸಂಬಂಧಿಯಾಗಿದ್ದರೂ ಕೂಡ ಯಾವುದೇ ಅರಸು ಮನೆತನಕ್ಕೆ ಸೇರದೆ ರೈತರ ಕುಟುಂಬದಲ್ಲೇ ಬೆಳೆಯುತ್ತಾ ಉನ್ನತ ಹಂತಕ್ಕೆ ತಲುಪಿದ ಮಹನೀಯರು ಡಿ ದೇವರಾಜ್ ಅರಸು ಅವರು ಎಂದು ಡಿ ದೇವರಾಜ್ ಅರಸು ಅವರ ಜೀವನ ಕುರಿತು ಸವಿಸ್ತಾರವಾಗಿ ಉಪನ್ಯಾಸ ನೀಡಿದರು. ನಿವೃತ್ತ ಶಿಕ್ಷಕ ರಾಮಯ್ಯ, ತಾಲೂಕು ಜನಪದ ಪರಿಷತ್ ಅಧ್ಯಕ್ಷ ತಿಮ್ಮಶೆಟ್ಟಿ ಮಹೇಶ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಹಾಗೂ ಅರಸು ಜನ್ಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಕ್ರೀಡಾ ಸ್ಪರ್ಧೆಯಲ್ಲಿ ಜಯಶೀಲರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾ ಎಂವಿ ಸಂತೋಷ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾಧಿಕಾರಿ ಕೆ ಮೇಘನಾ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರುಗಳಾದ ಉದಯ್ ಶಂಕರ್, ಮಹಾದೇವ್, ಸಿಆರ್ಪಿ ಹರಿಪ್ರಸಾದ್, ಮಾಜಿ ಪುರಸಭಾಧ್ಯಕ್ಷ ಕೋಳಿ ಪ್ರಕಾಶ್, ತಾಲೂಕು ಉಪ್ಪಾರ ಸಮಾಜದ ಅಧ್ಯಕ್ಷ ಕಟ್ನಾಳು ಮಹದೇವ್, ಸದಸ್ಯ ಬೆನಕರಾಜು, ಸಿಬ್ಬಂದಿ ಮಧುಸೂದನ್, ನಗರ ಯೋಜನಾ ಪ್ರಾಧಿಕಾರ ಸಮಿತಿ ಸದಸ್ಯ ಕೆಎನ್ ಪ್ರಸನ್ನ, ವ್ಯಾನ್ ಸುರೇಶ್, ವಿವಿಧ ಸಮಾಜದ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ವಿಧಾನಮಂಡಲದ ಅಧಿವೇಶನದಲ್ಲಿ ಅವರು ಭಾಗವಹಿಸಬೇಕಾದ್ದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅವ್ರಿಗೂ ಸಹ ಈ ಒಂದು ಸಭೆಯಲ್ಲಿ ಅನುಪಸ್ಥಿತಿಯಲ್ಲಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ, ಸೊ ಹಾಗೆ ಎಲ್ಲ ನಮ್ಮ ವೇದಿಕೆ ಮೇಲೆ ಹಸೀಲ್ದಾರಂಥ ಎಲ್ಲ 2 ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳೇ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ ಮತ್ತು ಎಲ್ಲ ಕಾರ್ಯದರ್ಶಿಗಳೇ ಮತ್ತು ತಾಲೂಕು ಮಟ್ಟದ ಎಲ್ಲ ಸಹೋದ್ಯೋಗಿ ವೃಂದದವರೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ರೈತ ಸಂಘದ ಪದಾಧಿಕಾರಿಗಳೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಈಗಷ್ಟೇ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಸಾಕಷ್ಟು ನಮ್ಮ ಶ್ರೀಯುತ ಲೋಕೇಶ್ ಅವರು ನಮ್ಮ ಧೀಮಂತ ನಾಯಕರು ಮತ್ತು ಉತ್ತಮ ಆಡಳಿತಗಾರರಾದಂಥ ಮತ್ತು ಶೋಷಿತ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಸಮಾಜಕ್ಕೆ ತಮ್ಮದೇ ಆದಂಥ ಒಂದು ಉತ್ತಮವಾದ ಕೊಡುಗೆ ನೀಡಿದಂಥ ಧೀಮಂತ ನಾಯಕರು ಶ್ರೀಯುತ ಡಿ ದೇವರಾಜ್ ಅರಸರವರ ಬಗ್ಗೆ ಸವಿಸ್ತಾರವಾಗಿ ತುಂಬ ಅವರ ಇತಿಹಾಸ ಮತ್ತು ಅವರ ಬಾಲ್ಯ, ಅವರ ಜನನ ಎಲ್ಲ ಬಗ್ಗೆ ಹೇಳಿದ್ದಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಾನು ಸಹ ಒಂದು ಪಕ್ಕದ ನಮ್ಮ ನೆರೆ ತಾಲೂಕು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನಾನು ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅವರ ಬಾಲ್ಯದ ಬೆಟ್ಟದ ತುಂಗನಲ್ಲಿ ಅವರ ಮನೆ ಸಹ ಇದೆ. ನಾನು ಅವರಿಗೆ ಅಲ್ಲಿ ಭೇಟಿ ಮಾಡಿ ನಾನು ಅವರ ಬಾಲ್ಯದ ಏನು ಕೆಲವೊಂದು ಗುರುಗಳಿದಾವಲ್ಲಿ ಅಲ್ಲೆಲ್ಲ ಸಹ ನಾನು ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನನಗೂ ಸಹ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದಂಥ ಅವಧಿಯಲ್ಲಿ ಅವರ ಬಾಲ್ಯದಲ್ಲಿ ಕೆಲವಂಥ ಬಾಲ್ಯದ ನೆನಪುಗಳನ್ನ ನಾನು ಸಹ ಅವರಲ್ಲಿ ಗುರುಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈ ದಿವಸ ಅದೊಂದು ಸುಸಂದರ್ಭ ನೆನೆಸ್ಕೊಳ್ಳಿಕ್ಕೆ ಅಂತ ಹೇಳಿ ಸಹ ನಾನು ಬಯಸ್ತೇನೆ. ಈಗಾಗಲೇ ಸಾಕಷ್ಟು ಹೇಳಿದರು, ಸಮಾಜ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಅವರು ಕೊಟ್ಟಂತ ಕೊಡುಗೆ ಏನಾಗಿದೆ ಅಂದರೆ 2 ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥದ್ದು. ಹಾಗೆ ನಮ್ಮ ರೈತರ ಹಿತದೃಷ್ಟಿಯಿಂದ ಏನು ಶ್ರೀಮಂತ ಮತ್ತೆ ಬಡವರ ಮಧ್ಯೆ ಇದ್ದಂಥ ಏನು ಸುಮಾರಷ್ಟು ಇದಿತ್ತು, ಇಕ್ಕಟ್ಟು ಮತ್ತೆ ಒಂದು ಅಂತರನ್ನ ಕಡಿಮೆ ಮಾಡುವ ಉದ್ದೇಶಕ್ಕೋಸ್ಕರ
ಮತ್ತೆ ಸಮಾಜ ಎಲ್ಲರೂ ಸಹ ಒಂದು ಸಮಾನತೆ ಇರುವಂತ ನಿಟ್ಟಿನಲ್ಲಿ ಒಂದು ಭೂ ಸುಧಾರಣಾ ಕಾಯ್ದೆ ಏನು ಬಡವ ಮತ್ತು ಶ್ರೀಮಂತರ ಮಧ್ಯೆ ಇದ್ದಂತ ಇಕ್ಕಟ್ಟು ಮತ್ತು ಇದನ್ನ ಈಕ್ವಲ್ ಮಾಡೋ ಸಮಾನತೆ ಮಾಡೋ ನಿಟ್ಟಿನಲ್ಲಿ ಉಳುವನೆ ಭೂಮಿಯ ಒಡೆಯ ಅನ್ನೋ ನಿಟ್ಟಿನಲ್ಲಿ ಭೂ ಸುಧಾರಣಾ ಕಾಯ್ದೆ ತರ್ತಾರೆ. ಹಾಗೆ ವಸತಿ ಇಲಾಖೆಯಲ್ಲಿ ಏನು ಸೂರುಗಳನ್ನ ಕೊಡೋ ನಿಟ್ಟಿನಲ್ಲಿ ಮತ್ತೆ ಜೀತ ಪದ್ಧತಿಯ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲೂ ಸಹ ಸಮಾಜಕ್ಕೆ ಅವರು ಸಾಕಷ್ಟು ಕೊಡುಗೆ, ಕ್ರಾಂತಿಕಾರಕ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ತುಂಬಾ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವಿವತ್ತು ಅವರ ಎಲ್ಲ ಒಂದು ಕ್ರಾಂತಿಕಾರಕ ನಿರ್ಣಯಗಳು ಮತ್ತು ತಗೊಂಡಾಗ ಈಗ ನಾವು ಸಮಾಜದಲ್ಲಿ ಸಾಕಷ್ಟು ಸಹ ಅದನ್ನ ನಾವು ಇವತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಆ ನಿಟ್ಟಿನಲ್ಲಿ ಸಾಕಷ್ಟು ಕಾಯ್ದೆ ಕಾನೂನುಗಳು ಸಹ ಜಾರಿಗೆ ತಂದಿದ್ದೀವಿ. ಹಾಗಾಗಿ ಇವತ್ತಿನ ದಿನ ಅವ್ರನ್ನ ಕೊಟ್ಟಂತ ಕೊಡುಗೆಗಳನ್ನ ನೆನೆಸೋ ಮೂಲಕ ಮತ್ತೆ ಇವತ್ತು ನಾವು ಅವರಿಗೆ ಒಂದು ಏನು ಪುಷ್ಪಾರ್ಚನೆ ಮಾಡೋ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡಿ ನಮ್ಮಲ್ಲೂ ಸಹ ಕೆಲವೊಂದು ಅವರು ಕೊಟ್ಟಂತ ಕೊಡುಗೆಗಳನ್ನ ನೆನೆಸ್ಕೊಂಡು ಅವ್ರಿಗೆ ನಮ್ಮಲ್ಲೂ ಸಹ ಒಂದು ನಮ್ಮ ಜೀವನದಲ್ಲಿ ಕಿಂಚಿತ್ತಾದರೂ ಅಳವಡಿಕೆ ಮಾಡೋ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾನು ಸಹ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.